ಕಾರ್ಕಳದಲ್ಲಿ ಬಹುಶಃ ಕೆ ವಿಜಯಕುಮಾರರನ್ನು ಭಾಳಷ್ಟು ವರ್ಷಗಳಿಂದ ಹತ್ತಿರದಿಂದ ಕಂಡವರು ಹಿರಿಯರು ಬೋಳ ಪ್ರಭಾಕರ ಕಾಮತ್ರು. ಪ್ರಭಾಕರ ಕಾಮತ್ರು ಕಾರ್ಕಳದ ಒಂದು ಇತಿಹಾಸ. ಈಗ ಅವರು ಕೆ ವಿಜಯಕುಮಾರರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸಾಧಾರಣ ಕೆ ವಿಜಯಕುಮಾರ್ ಮತ್ತು ನಮ್ಮ ಸಂಬಂಧ ತುರ್ತು ಪರಿಸ್ಥಿತಿಯಿಂದ. ಅವರು ಈ ತುರ್ತು ಪರಿಸ್ಥಿತಿಗೆ ವಿರೋಧಿ ಆಗಿದ್ದರು. ನಾವು ಅದರಲ್ಲಿ ಸಕ್ರಿಯವಾಗಿದ್ದೆವು. ನಮ್ಮ ಅನೇಕ ಕೋರ್ಟ್ ಕೇಸುಗಳು ಎಮರ್ಜೆನ್ಸಿ ಬಗ್ಗೆ ಅವರು ನಮ್ಮನ್ನು ಕರೆದು ನಾನು ಅದನ್ನು ಫೇಸ್ ಮಾಡ್ತೇನೆ, ನಿಮ್ಮ ಬಗ್ಗೆ ನಾನು ವಕಾಲತ್ತು ಹಾಕ್ತೇನೆ ನಿಮಗೆ ಅಂತ ಹೇಳಿದಂಥ ಮನುಷ್ಯ ಅವಾಗ. ಕಾರಣ ದೇಶದ ಜಾಗೃತಿ ಬಗ್ಗೆ ಅವರು ಜಯಪ್ರಕಾಶ್ ನಾರಾಯಣರ ಫಾಲೋವರ್. ಹಾಗೆ ಇಲ್ಲಿ ಅವರ ಬೇರೆ ಎಸ್ ಪಿ ಪಕ್ಷ ಎಲ್ಲ ಇಲ್ಲದೇ ಇದರಿಂದ ಅವರು ಒಂದು 78ರಲ್ಲಿ ನಮ್ಮ ಪಕ್ಷಕ್ಕೆ ಜಾಯ್ನ್ ಆದರು, ಜನಸಂಘಕ್ಕೆ ಜಾಯ್ನ್ ಆದರು. 80ನೇ ಇಸ್ವಿಯಲ್ಲಿ ನಮ್ಮದು ಜನಸಂಘ ಮತ್ತು ಅದರಲ್ಲಿ ಕೇಂದ್ರದ ಮಂತ್ರಿಮಂಡಲದಲ್ಲಿ ಭಾಗದ ಇದನ್ನು ನಡೆದ ಹೋದ ಮೇಲೆ ವಾಜಪೇಯಿ ಪ್ರಧಾನಮಂತ್ರಿ ಆದಮೇಲೆ ಅದು ಅವರದ್ದು ರಾಜಕೀಯ ನ್ಯಾಷನಲ್ ಪಾಲಿಟಿಕ್ಸ್ನ ಪ್ರಕಾರ ನಾವು ನಮ್ಮ ಪಕ್ಷ ಮತ್ತು ವಾಪಸ್ ನಾವು ಬೇರೆ ಪಕ್ಷ ಮಾಡಿದ್ದೆವು. ನಮ್ಮದು ಜನತಾ ಪಕ್ಷ ಇದ್ದದ್ದು ವಾಪಸ್ ನಮ್ಮ ಭಾರತೀಯ ಜನತಾ ಪಕ್ಷ ಹೇಳಿ 80ನೇ ಇಸ್ವಿ 1980ರಲ್ಲಿ ಈ 80 ಅಖಿಲ ಭಾರತ ಅಧಿವೇಶನ ಬೊಂಬಾಯಿಯಲ್ಲಿ ನಡೆದಿತ್ತು. ಅದಕ್ಕೆ ನಾನು ಕೆ ವಿಜಯಕುಮಾರ್, ಯಶವಂತ್ ಪೈ 3 ಮಂದಿ ಸಹ ಆ ಅಧಿವೇಶನಕ್ಕೆ ಹೋಗಿದ್ದೆವು. ಅಲ್ಲಿ ಎಲ್ಲರಿಗೆ ಅವರದ್ದು ಪರಿಚಯ ಮಾಡಿಸಿದೆವು. ಯಾಕಂದರೆ ವಿಜಯಕುಮಾರ್ ಹೇಳಿದರೆ ಒಬ್ಬ ದೊಡ್ಡ ವಾಗ್ಮಿ. ಅವರು ಅಷ್ಟು ದೊಡ್ಡ ಕ್ರಿಮಿನಲ್ ನಮ್ಮ ಇದರ ಪ್ರಕಾರ ಸುಪ್ರೀಂ ಕೋರ್ಟ್ನ ಲಾಯರಷ್ಟು ಅವರಿಗೆ ಅಷ್ಟು ನಮ್ಮನ್ನು ವಿಚಾರವಂತರು, ಅವರು ಪ್ರತಿಭಾವಂತರು. ಹಾಗೆ ಅವರು ನಮ್ಮ ಒಟ್ಟಿಗೆ ತಿಳಿದರೆ ಒಂದು ಸಾಮಾಜಿಕ ಸ್ಥಾನಮಾನದಲ್ಲಿ ಇಲ್ಲಿ ಸಿಗ್ತದೆ. ಮತ್ತು ಒಳ್ಳೆಯವರಿಗೆ ಮಿತ್ರರುಗಳು ನಮ್ಮ ಪಕ್ಷದಲ್ಲಿ ಅವರಿಗೆ ಸಿಕ್ಕಿದರು. ನಾವೆಲ್ಲ ಅವರ ಮಾತಿಗೆ ಹೊಡೆದ ನಮಗೆ ನಾಯಕರು ಸಾಕಬೇಕಿತ್ತು. ಇವರ ನಾಯಕತ್ವವನ್ನು ನಾವು ಅದನ್ನು ಗಣನೆಗೆ ತೆಗೆದುಕೊಂಡು ಇವರಿಗೆ ಈ ಪಕ್ಷದ ನಾಯಕತ್ವವನ್ನೂ ಕೊಟ್ಟೆವು. ನಮ್ಮ ಪಕ್ಷದ BJP ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿ 3 ಸರ್ತಿ ಅವರಿಗೆ ಚುನಾವಣೆಗೆ ನಿಲ್ಲಿಸಿದ್ದು. 1 ಸರ್ತಿ MLC ಚುನಾವಣೆಗೆ ಅವರು ನಿಂತಿದ್ದಾರೆ. ಹಾಗೆ ಅದು ವಿಜಯ ಮಾಡಲಿಕ್ಕೂ ಪಡೆಯಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಸಹ ಅವರು ಈ ನಮ್ಮ ಪಕ್ಷದ ಘನತೆಯನ್ನು ಇಡೀ ಕ್ಷೇತ್ರ, ನಮ್ಮ ತಾಲೂಕು ಕ್ಷೇತ್ರ ಆಗಲಿ ಮತ್ತು ಇಡೀ ಜಿಲ್ಲಾ ಕ್ಷೇತ್ರಗಳಲ್ಲಿ ಅದನ್ನು ಹೆಸರು ಮಾಡಿ ಪಾರ್ಟಿಗೆ ಆ ಸಮಯದಲ್ಲಿ ಬಹಳ ಕೆಳಗಿದ್ದಂಥ ನಮ್ಮ ಪಕ್ಷಕ್ಕೆ ಒಂದು ಉತ್ತಮ ನಾಯಕ ಸಿಕ್ಕಿದ್ದಾರೆ ಹೇಳುವಂಥದ್ದು ಎಲ್ಲ ಜನರಿಗೆ ಮನಟ್ಟಾಯಿತು. ಅನೇಕ ಕಡೆ ನಾವು ಅವರ ಒಟ್ಟಿಗೆ ನಾನಿದ್ದೆವು, ಒಳ್ಳೆಯ ಒಡನಾಟದಲ್ಲಿದ್ದೆವು. ಒಳ್ಳೆಯ ರಾಜಕೀಯ ಭಾಷಣವನ್ನು ಇಡೀ ಸಭೆ ಮಲಗಿದವರಿಗೆ ಎಬ್ಬಿಸುವಂಥ ಅವರ ಭಾಷಣ, ಕೆಲವರು ಭಾಷಣ ಕೂತವರಿಗೆ ಮಲಗಿಸಿದಾಗ ವಿಜಯಕುಮಾರ್ ಯಾರು ಮಲಗಿದ್ರು ಸಹ ಅವರನ್ನು ಕೂಡಲೇ ಬೀಸಿ ಗಗ್ಗರೆ ಕಟ್ಟುವುದು. ಅವರು ಶಬ್ದವೇ ಅಂತ ಹೇಳಿದರೆ ಚುನಾವಣೆ ಬಂತೇಳಿದರೆ ನಿಮಗೆ ಮೈಯಲ್ಲಿ ಬರಬೇಕು, ಗಗ್ಗರೆ ಕಟ್ಟುವುದೀಗ ನಾನು ಗಗ್ಗರೆ ಕಟ್ಟಿಸಲಿಕ್ಕೆ ಬಂದಿದ್ದೇನೆ ಹೇಳುವಂಥ ಮಾತನ್ನು ಅವರು ಹೇಳಿ ಜನರಿಗೆ ಆ ನಮ್ಮನೆ ಒಂದು ಉಮೇದನ್ನು ಕೊಟ್ಟು ಅದನ್ನು ಜನರಿಗೆ ಎಬ್ಬಿಸುವಂಥ ಕೆಲಸವನ್ನು ಮಾಡ್ತಿದ್ದರು. ಹಾಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸಂಬಂಧ ಈ ರೀತಿ. ಈಗ ಇವತ್ತು ಅವರಿಗೆ ತಾಕತ್ತು ಸ್ವಾಭಾವಿಕವಾಗಿ ಒಂದು 80 ವರ್ಷ 70 ವರ್ಷ ಆದಮೇಲೆ ಶಾರೀರಿಕ ಶಕ್ತಿ ಕಮ್ಮಿ ಆಗ್ತದೆ. ಆದರೆ ಅವರ ಮಾನಸಿಕ ಶಕ್ತಿ ಮತ್ತು ನಾಲಿಗೆ ಶಕ್ತಿ ಎಲ್ಲಿ ನಮಗೆ ಕಮ್ಮಿ ಆದದ್ದು ಹೇಳಿ ನಮಗೆ ಕಂಡು ಬರಲಿಲ್ಲ. ಎಲ್ಲದರಲ್ಲಿ ಸಹ ಉಮೇದಿತ್ತು. ಆದಮೇಲೆ ಯುವ ಜನಾಂಗ ಬರುವಾಗ ನಾವು ಸ್ವಾಭಾವಿಕವಾಗಿ ಪ್ರಾಯದ ನಮ್ಮ ಕೆರಿಯರಿಗೆ ನಾವು ಸ್ಥಾನ ಬಿಟ್ಟು ಕೊಡಬೇಕಾಗ್ತದೆ. ಆದರೆ ನಮ್ಮಲ್ಲಿ ಅಭಿಪ್ರಾಯ ಭೇದ ಯಾವುದೂ ಇರಲಿಲ್ಲ. ಯಾವ ಮಾತಿಗೂ ಅವರು ಹೇಳಿದಾಗ ಇವತ್ತು ಇಷ್ಟು ದೊಡ್ಡ ಪಾರ್ಟಿ ನಮ್ಮದು ಎದುರು ನಮ್ಮ ಕ್ಷೇತ್ರದಲ್ಲಿ ಅವರ ಮಾತಿಗೆ ಒಂದು ಬೆಲೆ ಕೊಟ್ಟು ಕಾರ್ಯಕರ್ತರು ಇವತ್ತು ಸಹ ಅವರ ಮಾತಿಗೆ ನಂಬುವಂಥದ್ದು ಇವತ್ತು ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಅನೇಕ ಸುಖ ಕಷ್ಟಗಳನ್ನು ನನ್ನ ಹತ್ರ ಹೇಳಿದ ಅವರಿಗೆ ಯಾರೋ ಹತ್ತಿರ ಇಲ್ಲದೆ ನನಗೆ ಒಂದು ಫೋನ್ ಮಾಡ್ತಿದ್ರು. ನಮ್ಮ ಮನಸ್ಸಿನ ಒಳಗೆ ಅಂಥದ್ದು ಅದನ್ನು ಹೇಳಿಕೊಂಡು ಆತ್ಮೀಯತೆ, ಯಾರು ಆತ್ಮೀಯತೆ ಇಂಥ ಒಂದು ಇದರಲ್ಲಿ ಎಷ್ಟೋ ಅವರದ್ದು ಮಾನಸಿಕ ವೇದನೆಯನ್ನು ಸಹ ಅವರು ಹೇಳಿಕೊಳ್ಳುವಂಥದ್ದು ಅವರು ನನ್ನ ಹತ್ರ. ಯಾಕೆ ಹೇಳಿದರೆ ಎಲ್ಲಿ ಸಭೆಗೆ ಹೋಗೋದಾದರೆ ಕೊಬ್ಬೆರುಳ್ಳ್ಯಾರ ಒಂದು ಸುರಿಗೆ ಕೇಳುವಂಥ ಮನುಷ್ಯ, ಕೊಬ್ಬೆರಿದ್ರೆ ನಾನು ಬರ್ಪೆ ಅಂತ ಕಡೆಗೆ ಅಷ್ಟೋ ತನಕ ಅವರಿಂದ ಒಂದು ನಮೂನೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ. ನಿನ್ನೆ ಸಹ ಹಾಗೆ ನಾವು ಒಂದು ಉಡುಪಿಯಲ್ಲಿ ನಮ್ಮ ಜಿಲ್ಲಾ ಒಂದು ಕಚೇರಿಯನ್ನು ಶಂಕುಸ್ಥಾಪನೆಗಾಗಿ ಹೋಗುವಾಗ ಅವರು ನಾನು ಬರ್ತೀನಿ ಹೇಳಿದ ನಂತರ ಫೋನ್ ಮಾಡಿದೆ, ಒಟ್ಟಿಗೆ ಹೋಗುವುದು ಹೇಳಿ ನಾವು ನಿಶ್ಚಯ ಮಾಡಿದ್ದು. ಆದರೆ ಕಡೆಗಳಿಗೆ ನನಗೆ ಸ್ವಲ್ಪ ಆ ಶ್ವಾಸ ಕಷ್ಟ ಉಂಟು. ನಾನು ಆದರೆ ಮತ್ತೆ ಬರ್ತೇನೆ, ಈಗ ನೀವು ಹೋಗಿ ಅಂತ ಹೇಳಿ ನನಗೆ ಕಳಿಸಿಕೊಟ್ರು. ಹಾಗೆ ಅಖೇರಿಯವರೆಗೆ ಸಹ ಅವರಿಗೆ ನಮ್ಮ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಅವರಿಗೆ ಇತ್ತು. ಅದನ್ನು ಸಹ ನಮ್ಮ ಹಿರಿಯರು ಎಲ್ಲ ಪಕ್ಷದ ನಾಯಕರು ಅವರಿಗೆ ಸಹ ಕೊಟ್ಟುದುಂಟು.
ದೇವರ ಎಂಥದ್ದು ನಾವು ಹೇಳಕ್ಕೆ ಬರೋದಿಲ್ಲ, ಅವರಿಗೆ ಅದರಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಅಂತೂ ಎಂಥದ್ದು ಅಂತ ಹೇಳಿದರೆ ಇವತ್ತು ಅವರು ನಮ್ಮನ್ನೆಲ್ಲ ಆಗಲು ಅವರು ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವರು ಏನು ಇಲ್ಲದೆ ಅವರು ಯಾವ ಧೋರಣೆಯಲ್ಲಿ ರಾಜಕೀಯ ಪಕ್ಷವನ್ನು ಕಟ್ಟಿದ್ದಾರೆ, ಅದರ ಬಗ್ಗೆ ಎಷ್ಟು ಪ್ರೀತಿ ವಿಶ್ವಾಸ ಅವರಿಗಿತ್ತು, ಅದನ್ನು ಆ ರೀತಿಯಲ್ಲಿ ನಮ್ಮ ದೇವರು ನಡೆಸಿಕೊಡಲಿ, ಅದೆಲ್ಲ ನಿಜವಾಗಲಿ, ಸತ್ಯ ಆಗಲಿ ಹೇಳುವಂಥದ್ದು ಅವರಿಗೆ ಅದನ್ನೇ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಅವರ ಕುಟುಂಬಕ್ಕೆ, ಅವರು ಎಲ್ಲರಿಗೂ ಅವರ ಮನಸ್ಸಿಗೆ ಶಾಂತಿ, ಸಮಾಧಾನ ಇದೆಲ್ಲ ಸಿಕ್ಕಿ ಅವರಿಗೆ ಯೋಗ್ಯ ಸದ್ಗತಿ ಅವರಿಗೆ ವಿಜಯಕುಮಾರ ಶಿವರಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ.